ಮಳೆ ಮಳೆ ರಾಜ್ಯದಲ್ಲಿ ಮಳೆಯ ಅಬ್ಬರ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ವರುಣ ಅಬ್ಬರಿಸಿ ಬೊಬ್ಬೆರಿತಾ ಇದ್ದಾನೆ. ಕಾರವಾರದ ಶೀರೂರು ಗುಡ್ಡ ಕುಸಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಸ್ತೆಯ ಮೇಲೆ ಬಿದ್ದಿದ್ದ ಒಂದು ಭಾಗದ ಮಣ್ಣನ್ನು ತೆರವುಗೊಳಿಸಲಾಗಿದೆ. ಇನ್ನೊಂದು ಭಾಗದ ರಸ್ತೆ ಏನಿದೆ ಅದರ ಮೇಲಿರುವಂತಹ ಮಣ್ಣನ್ನ ನಾಳೆ ತೆರವು ಮಾಡಲಾಗುತ್ತೆ ಎನ್ನುವಂತಹ ಮಾಹಿತಿ ಸಿಕ್ಕಿದೆ. ತಾತ್ಕಾಲಿಕವಾಗಿ ವಾಹನ ಸಂಚಾರವನ್ನ ನಿಷೇಧ ಮಾಡಿದ ಜಿಲ್ಲಾಡಳಿತ ಮತ್ತೆ ಗುಡ್ಡ ಕುಸಿಯುವ ಆತಂಕದ ಹಿನ್ನೆಲೆಯಲ್ಲಿ ವಾಹನ ಸಂಚಾರಕ್ಕೆ ನಿಷೇಧವನ್ನ ಹೇರಲಾಗಿದೆ. ಕಳೆದ 3 ದಿನಗಳಿಂದಲೂ ಕೂಡ ಇಲ್ಲಿ ಬಿದ್ದಂತಹ ಮಣ್ಣನ್ನ ತೆರವುಗೊಳಿಸುವಂತಹ ಕೆಲಸ ಆಗ್ತಾ ಇತ್ತು. ರಭಸವಾದಂತಹ ಮಳೆ ಕಾರ್ಯಾಚರಣೆಗೆ ಅಡ್ಡಿ ಉಂಟು ಮಾಡಿತ್ತು. ಅದರ ಜೊತೆಗೆ ಈಗಾಗಲೇ 6 ಜನ ಸಾವನ್ನಪ್ಪಿದ್ದಾರೆ ಈ ಘಟನೆಯಲ್ಲಿ. ಇನ್ನೂ ಹಲವರು ಕೂಡ ಮಣ್ಣಿನ ಅಡಿಯಲ್ಲಿ ಸಿಲುಕಿಕೊಂಡಿರುವಂತಹ ಶಂಕೆ ಇದೆ. ಜಿಲ್ಲಾಧಿಕಾರಿಗಳು ಸ್ಥಳದಲ್ಲಿಯೇ ಬೀಡು ಬಿಟ್ಟಿರುವಂತಹದ್ದು. ಈಗ ಒಂದು ಭಾಗದ ಮಣ್ಣನ್ನು ತೆರವುಗೊಳಿಸುವಂತಹ ಕಾರ್ಯ ಏನಿದೆ ಅದು ಕಂಪ್ಲೀಟ್ ಆಗಿದೆ. ಇನ್ನೊಂದು ಭಾಗದಲ್ಲಿ ಅಷ್ಟೇ ಪ್ರಮಾಣದ ಮಣ್ಣು ಬಿದ್ದಿರುವಂತಹದ್ದು. ಆ ಮಣ್ಣನ್ನು ತೆರವುಗೊಳಿಸುವಂತಹ ಕೆಲಸ ನಾಳೆಯಿಂದ ಆರಂಭ ಆಗುತ್ತೆ ಅಂಥೇಳಿ ಈಗ ಜಿಲ್ಲಾಡಳಿತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ನಿರಂತರವಾಗಿ ನಡೀತಾ ಇರುವಂತಹ ಕಾರ್ಯಾಚರಣೆ ಇದು. ಇನ್ನು ಕಾರವಾರ ಭಾಗದಲ್ಲೂ ಕೂಡ ಮಳೆ ಅಬ್ಬರಿಸ್ತಾ ಇದೆ. ಸತತವಾಗಿ ಸುರಿತಾ ಇರುವಂತಹ ಮಳೆ ಅಲ್ಲೂ ಕೂಡ ಸಾಲು ಸಾಲು ಅನಾಹುತಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಅಬ್ಬರದ ಮಳೆಗೆ ಉಕ್ಕಿ ಹರಿದಿದೆ ಅಘನಾಶಿನಿ ನದಿ. ಪುನರ್ವಸು ಮಳೆಯಿಂದ ಅಘನಾಶಿನಿಯಲ್ಲಿ ಅಂದರೆ ಅಘನಾಶಿಯ ಸುತ್ತಮುತ್ತ ಪ್ರವಾಹದ ಸನ್ನಿವೇಶ ಸೃಷ್ಟಿಯಾಗಿದೆ. ತಗ್ಗು ಪ್ರದೇಶಕ್ಕೆ ಅಘನಾಶಿನಿ ನದಿಯ ನೀರು ನುಗ್ಗಿದೆ. ಸರಕುಳಿಯಲ್ಲಿ ಸೇತುವೆಯ ಮೇಲೆ ಉಕ್ಕಿ ಹರಿದಿದೆ ಅಘನಾಶಿನಿಯ ನದಿ. ಶಿರಸಿಯಿಂದ ಗೋಳಿಮಕ್ಕಿ ತೆರಳುವಂತಹ ಸಂಪರ್ಕ ಏನಿದೆ ರಸ್ತೆ ಅದು ಸ್ಥಗಿತವಾಗಿದೆ. ಜೀವದ ಹಂಗನ್ನು ತೊರೆದು ತೆಂಗಿನಕಾಯಿನ ತೆಗೆದುಕೊಳ್ತಾ ಇದ್ದಾರೆ ಜನ. ಉಕ್ಕಿ ಹರಿತಾ ಇರುವಂತಹ ನದಿ ನೀರಿನಲ್ಲಿ ತೆಂಗಿನಕಾಯಿಯನ್ನು ಹಿಡಿದು ಹುಚ್ಚಾಟವನ್ನು ಪ್ರದರ್ಶನ ಮಾಡ್ತಿದ್ದಾರೆ. ಅಕ್ಕಪಕ್ಕದ ತೋಟಗಳಿಂದ ತೆಂಗಿನಕಾಯಿಗಳು ತೇಲಿ ಬರ್ತಾ ಇದ್ದಾವಂತೆ. ನೀವು ಕೂಡ ಆ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಈ ತೋಟದ ಮಧ್ಯೆ ನೀರು ಹರಿದುಕೊಂಡು ಬರೋದ್ರ ಮಧ್ಯೆ ತೆಂಗಿನಕಾಯಿಗಳನ್ನು ಕೂಡ ಆ ನೀರು ಎಳೆದುಕೊಂಡು ಬರ್ತಾ ಇದೆ. ತೆಂಗಿನಕಾಯಿ ತೇಲಿ ಬರ್ತಾ ಇರೋದನ್ನು ಗಮನಿಸಿದಂತಹ ಅಲ್ಲಿರುವಂತಹ ಸ್ಥಳೀಯರು ಅದನ್ನು ಕೋಲಿನ ಸಹಾಯದ ಮೂಲಕ ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹುಚ್ಚಾಟವನ್ನು ಪ್ರದರ್ಶನ ಮಾಡ್ತಿದ್ದಾರೆ. ಮುಂದೆ ಹೋದ ಕೂಡ ನೀರು ಜಾಸ್ತಿ